ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಬನ್ನಿ ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಒಂದು ಡಬ್ಬನ ನಾವು ಯಾವ ರೀತಿಯಾಗಿ ಗಾರ್ಡನ್ನಲ್ಲಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ, ಇದು 4 ಇಂಚ್ ಡಬ್ಬ ಇದೆ. ಸ್ವೀಟ್ಸು ಆ ಥರ ಏನಾದರೂ ತೊಗೊಂಡು ಬಂದಿರ್ತೀವಿ, ಅಥವಾ ಖಾರದ್ದು ಡಾಣಿ, ಆಮೇಲೆ ಬಾಕರವಾಡಿ, ಈ ಥರ ಏನಾದರೂ ಮನೆಗೆ ತರ್ತೀವಲ್ಲ, ಆವಾಗ ಈ ಥರ ಡಬ್ಬಗಳು ಬಂದಿರುತ್ತೆ. ಈ ರೀತಿಯಾಗಿ ಮೊಳೆನ ಬಿಸಿ ಮಾಡಿಬಿಟ್ಟು ನಾನು ಈ ರೀತಿಯಾಗಿ ಹೋಲನ್ನು ಮಾಡ್ಕೋತೀನಿ. ನಾನು ಮಾಡುವಂಥ ಒಂದು ಮೆಥಡ್ ಇದು. ಕೆಲವೊಬ್ಬರೆಲ್ಲ ಚಾಕುಯಿಂದ ಮಾಡ್ಕೋತಾರೆ, ಬಟ್ ಅದಾದರೆ ಏನಾಗ್ಬಿಡುತ್ತೆ, ಕೆಲವೊಂದು ಸರಿ ಡಬ್ಬ ಹಾಳಾಗಿಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಹೋಲ್ಗಳು ಬರುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಾಯಿತು. ಇದರಲ್ಲಿ ಅಡೆನಿಯಮ್ ಗಿಡನ ರಿಪೋರ್ಟ್ ಮಾಡೋಣ. ನೋಡಿ, ಇವತ್ತು ಈ ಒಂದು ಪಾಟನ್ನು ನಾನು ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದರ ಬೇರು ಹೊರಗಡೆ ಬಂದಿದೆ. ಇದನ್ನು ಇವತ್ತು ರಿಪೋರ್ಟ್ ಮಾಡ್ತೀನಿ. ನಾನಿಲ್ಲಿ ಈ ಡಬ್ಬಗಳನ್ನ ತಗೊಂಡಿದ್ದೀನಿ. ಇದು ನೋಡಿ ಈ ರೀತಿಯಾಗಿದೆ. ಹಾಗೆ ಇದು ಒಂದು ಪೇಂಟಿನ ಡಬ್ಬಗಳಿದೆಲ್ಲ. ಇದು ಬಾಕರವಾಡಿದು. ಸೊ ಈ ಥರ ಏನಾದ್ರು ಸ್ವೀಟ್ಸು ಏನಾದರೂ ತಂದಾಗ ಈ ಥರ ಡಬ್ಬ ಬಂದಿರುತ್ತೆ ನೋಡಿ, ಅದನ್ನು ಎಸೆಯೋಕ್ಕೆ ಹೋಗಬೇಡಿ. ಈ ಥರ ಸಣ್ಣ ಪ್ಲ್ಯಾಂಟ್ಗಳನ್ನು ನಾವು ಹಾಕ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಇವತ್ತು ರಿಪೋರ್ಟ್ ಮಾಡ್ಕೋತೀನಿ ನಾನು. ಇದರಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ನೋಡೋದಕ್ಕೆ, ಹಂಗಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನೊಂದು ಸ್ವಲ್ಪ ಮಣ್ಣು ಹಾಗೆ ಮರಳು ಹಾಕ್ತಾಯಿದ್ದೀನಿ. ಕೋಕೋಪಿಟ್ಟನ್ನು ಆದಷ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೋಕೋಪಿಟ್ ಹಾಕಿದ್ರೆ ಏನಾಗುತ್ತೆ, ನೀರನ್ನು ಹಿಡ್ಕೊಳುತ್ತೆ. ಈಗ ಮಳೆಗಾಲ ಚಳಿಗಾಲ ಇರೋದ್ರಿಂದ ನೀರು ನಿಂದಿರಬಾರ್ದು ಇದರಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಮರಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇದ್ದರೆ ನೀವು ಅದನ್ನು ಇದಕ್ಕೆ ಸೇರಿಸ್ಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಸದ್ಯಕ್ಕೆ ಇಷ್ಟೇ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಇದನ್ನು ರಿಪೋರ್ಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದು ಯಾವ ರೀತಿಯಾಗಿ ರೂಟ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ನಾನು ಎಲ್ಲಿ ಈ ಗಿಡ ಹಾಳಾಗುತ್ತೇನೋ ಅಂತ ಅನಿಸಿತ್ತು. ಯಾಕೆಂದರೆ ಇಲ್ಲಿಂದ ಈ ಗಿಡ ಕೊಳ್ತೋದಂಗಾಗಿತ್ತು ನಾನು ತರಿಸಿದಾಗ. ಹಾಗಾಗಿ ಇದನ್ನು ಇಲ್ಲಿ ಕಲ್ಲಿಟ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿದ್ದೆ. ಇದು ಈಗ ಚೆನ್ನಾಗಿ ಗ್ರೋ ಅಲ್ಲಿದೆ. ಇದನ್ನು ನಾನೇನು ಮಾಡ್ತೀನಿ, ಈ ರೀತಿ ಇದರಲ್ಲೇ ಇಡ್ತೀನಿ. ನೀವು ಇದಕ್ಕೆ ಫಂಗಿಸೈಡ್ ಇದ್ದರೆ ನೀವು ಫಂಗಿಸೈಡ್ ಹಾಕ್ಕೋಬೋದು. ಅದು ಇಲ್ಲ ಅಂದರೆ ನೀವು ಅರಿಶಿಣನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು, ಅಥವಾ ಮಣ್ಣಲ್ಲೂ ಕೂಡ ಕಲಿಸ್ಬೋದು. ನಾನು ಈಗ ಹಾಗೆ ಇದರಲ್ಲಿ ಇದಕ್ಕೇನೂ ಮಿಕ್ಸ್ ಮಾಡಿಲ್ಲ ಅಲ್ವಾ, ನಾನು ನೀರಲ್ಲಿ ಒಂದು ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೋತೀನಿ. ಈಗ ಇದನ್ನು ಒಂಚೂರು ಮೇಲಕ್ಕೆ ನಾನು ರಿಪೋರ್ಟ್ ಮಾಡ್ಕೊತೀನಿ ಆದಷ್ಟು. ಅಂದರೆ ಈ ಒಂದು ಏನು ಕೊಡೆಕ್ಸ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ದಪ್ಪ ಆಗುತ್ತೆ, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರ ಅಂದಾನೇ ಏನಂದರೆ ಈ ಕೊಡೆಕ್ಸು ಇದು ಚೆನ್ನಾಗಿ ಗ್ರೋ ಆದರೆ ಬೋನ್ಸಾ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಮೇಲೇ ರಿಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ರಿಪೋರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಇದಕ್ಕೆ ನೀರು ಹಾಕೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ಮಣ್ಣು ಸ್ವಲ್ಪ ಹಸಿ ಇದೆ. ಮತ್ತು ಇದಕ್ಕೆ ನೀರು ಹಾಕಿದ್ರೆ ಜಾಸ್ತಿ ಆಗುತ್ತೆ ಹಸಿ. ಅದಕ್ಕೋಸ್ಕರ ನಾನು ಈ ರೂಟ್ಸ್ ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ಕೆಳಗಡೆ ಇರುವಂಥ ರೂಟ್ಸನ್ನು ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ನಾಳೆಗೆ ನಾನು ನೀರು ಹಾಕ್ತೀನಿ. ನಾಳೆ ಅಥವಾ ನಾಡಿದ್ದು ನೀರು ಹಾಕ್ತೀನಿ. ಆವಾಗ ನಾನು ಅರಿಶಿಣ ಅಥವಾ ಫಂಗಿಸೈಡ್ನ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ ನಾನು. ಈಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೀವು ಬೇರೆ ಬೇಸಿಗೆನಲ್ಲಾದರೆ ಇದಕ್ಕೆ ನೀವು ಆವಾಗಲೇ ನೀರನ್ನು ಹಾಕ್ಕೊಳ್ಳಿ. ಹೆಚ್ಚಾಗಿ ಮಳೆಗಾಲದಲ್ಲಿ ರಿಪೋರ್ಟ್ ಎಲ್ಲ ಮಾಡಲ್ಲ, ಬಟ್ ಅನಿವಾರ್ಯ ಇತ್ತು ನನಗೆ. ಇದರಿಂದ ಈ ಪಾಟಿಂದ ತೆಗಿಬೇಕಾಗಿತ್ತು, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಬೆಳಿಗ್ಗೆ 9 ಗಂಟೆಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಹೂಗಳೆಷ್ಟು ಚೆನ್ನಾಗಾಗಿದೆ ಅಂತ. ನಾನೊಂದು ಸ್ವಲ್ಪ ಪೂಜೆಗೆ ಹೂವು ತೆಗಿಯೋಣ ಅಂತ ಹೇಳಿ ಬಂದಿದ್ದೆ. ಈ ಗಿಡದಲ್ಲಿ ಒಂದೇ ಸರಿಗೆ ಒಂದು 10-12 ಹೂ ಬಿಟ್ಟಿದೆ ಇವತ್ತು. ನೋಡಿ, ಇನ್ನು ಈ ಕಡೆನೂ ಇದೆ. ಚೆನ್ನಾಗಿ ಹೂ ಬಿಟ್ಟಿದೆ ಈ ಸರಿ. ಇದರಲ್ಲಿ ಕೂಡ 2 ಹೂ ಬಿಟ್ಟಿದೆ. ನಿನ್ನೆ ಒಂದಿಷ್ಟು ಕೆಲಸಗಳನ್ನು ನಾನು ಗಾರ್ಡನಲ್ಲಿ ಮಾಡಿದ್ದೀನಿ. ನಿನ್ನೆ ಒಂದು ಸ್ವಲ್ಪ ತೋರಿಸಿದೆ ಅಡೆನಿಯಮ್ ಪ್ಲ್ಯಾಂಟ್ ನಾನು ರಿಪೋರ್ಟ್ ಮಾಡಿದ್ದನ್ನೆಲ್ಲನೂ. ಹಾಗೆ ಇಲ್ಲಿ ನೋಡಿ
ಈ ಪಾಟಲ್ಲಿ ದೊಡ್ಡ ಗಿಡ ಏನಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಇಲ್ಲಿ ನಾನು ಟೊಮೆಟೊ ಗಿಡ, ಮೆಣಸಿನ್ಕಾಯಿ, ಬದನೆಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಏನಂದರೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಇತ್ತು, ಅದನ್ನು ಈ ಪಾಟ್ಗಳಲ್ಲಿ ಇತ್ತು. ಇದನ್ನು ನಾನು ತೆಗೆದುಬಿಟ್ಟು ಇದರಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು 5 ಗಿಡ ಇದೆ. ಇದು ಸಣ್ಣ ಪಾಟಲ್ಲಿ ಇದ್ದಿದ್ದರಿಂದ ಈ ರೀತಿಯಾಗಿತ್ತು. ಅದಕ್ಕೆ ನಾನು ನಿನ್ನೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಗಿಡ, ಇದು ಟೊಮೆಟೊ, ಬದನೆಕಾಯಿ, 3 ಬದನೆಕಾಯಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದರಲ್ಲಿ, ಯಾಕಂದರೆ ಮಣ್ಣು ಜಾಸ್ತಿ ಇದೆ ಈ ಒಂದು ಪಾಟಲ್ಲಿ. ನಾನು ಇದನ್ನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಇದರಲ್ಲೇ ನಾನು ಗಿಡನ ಹಾಕ್ಕೊಂಡಿದ್ದೀನಿ. ಈ ಪಾಟ್ಗಳೆಲ್ಲ ಖಾಲಿಯಾಗಿದೆ. ಇದರಲ್ಲಿ ಏನಂದರೆ ಸ್ವಲ್ಪ ಸೀಡ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದಕ್ಕೆ ಏನಾದರೂ ಹಾಕೋತೀನಿ ನಾನು. ಹಾಗೆ ಈ ಒಂದು ಪಾಟಲ್ಲಿ ನಾನು ಅದು ಪಡವಲಕಾಯಿ, ಕಲ್ಪಟ್ಲಕಾಯಿ ಅಂತೀವಲ್ಲ, ಅದನ್ನು ತೊಗೊಂಡು ಬಂದು ಇಲ್ಲಿ ಹಚ್ಚಿದ್ದೀನಿ. ಸದ್ಯಕ್ಕೆ ಚೆನ್ನಾಗಿದೆ, ಯಾಕಂದರೆ ಅದು ಅಲ್ಲಿಂದ ತೆಗೆದು ಇಲ್ಲಿ ತೊಗೊಂಬಂದು ಹಚ್ಚಿದ್ದೀನಿ. ಏನು ಮಾಡುತ್ತೆ ಗೊತ್ತಿಲ್ಲ. ಇಲ್ಲಿ ಒಂದು ಟೊಮೆಟೊ ಗಿಡನ ಹಾಕ್ಕೊಂಡಿದ್ದೀನಿ ನಾನು. ಇದರಲ್ಲಿ ಸೂರ್ಯಕಾಂತಿ ಗಿಡ ಇತ್ತಲ್ಲ, ಅದು ಯಾಕೋ ಹುಳ ಹತ್ಕೊಂಡಿತ್ತು ಜಾಸ್ತಿ, ಅದಕ್ಕೆ ಅದನ್ನು ತೆಗೆದುಬಿಟ್ಟೆ ನಾನು. ಹಾಗೆ ಇದರಲ್ಲಿ ನಾನು ಒಂದು ದಾಸವಾಳ ಗಿಡದ್ದು ಕಟ್ಟಿಂಗನ್ನು ಹಾಕ್ಕೊಂಡಿದ್ದೀನಿ. ರೆಡ್ ಕಲರ್ ದೊಡ್ಡದಾಗುತ್ತಲ್ಲ, ಆ ಹೂವಿಂದು ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ. ನೋಡೋಣ ಇದರಲ್ಲಿ ಬರ್ಬೋದು ಅಂತ ಹೇಳಿ ಇದರಲ್ಲೇ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ. ಇದೊಂದು ಮೆಣಸಿನ್ಕಾಯಿ ಗಿಡ ಹಾಳಾಗಿತ್ತು ಅನ್ನಲ್ಲ, ಇಲ್ಲಿ ಏನೋ ಚಿಗುರ್ತಾ ಇದೆ. ನೋಡಬೇಕು, ಅದು ಚಿಗುರು ಹೊಡೆದ್ರೆ ತುಂಬ ಚೆನ್ನಾಗಿ, ಯಾಕಂದರೆ ಕಾಯಿ ಜಾಸ್ತಿ ಬಿಡುತ್ತೆ ಅದರಲ್ಲಿ. ಇದು ಒಂದು ಪಾಟಲ್ಲಿರೋದನ್ನು ನಾನು ಖಾಲಿ ಮಾಡ್ಕೊಂಡಿದ್ದೀನಿ. ಆದಷ್ಟು ತರಕಾರಿ ಗಿಡಗಳನ್ನು ನಿನ್ನೆ ಸಣ್ಣ ಪಾಟಲ್ಲಿ ಯಾವ್ಯಾವ ಇದಾವಲ್ಲ ಅವನ್ನೆಲ್ಲನೂ ತಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಇದು ಚಳಂಬ್ರಿ ಅಂತೀವಿ ನಾವು, ಅಂಬ್ರಿಕಾಳು, ಅದು ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ಮೊಗ್ಗಾಗಿದ್ದಾವೆ, ಇಲ್ಲೆಲ್ಲ ಹೂ ಬರ್ತಾ ಇದೆ ಅಲ್ಲಲ್ಲಿ. ಇನ್ನು ಇದರಲ್ಲಿ ಕಾಯಿ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನೊಂದು ಸ್ವಲ್ಪ ತೆಗ್ದಿದ್ದೀನಿ ಈಗ ಆಲ್ರೆಡಿ. ಈಗ ಮತ್ತೆ ಒಂದು ಸ್ವಲ್ಪ ಆಗ್ತಾಯಿದೆ. ನಿನ್ನೆ ಇಷ್ಟು ಸ್ವಲ್ಪ ಕೆಲಸಗಳು ಆಗಿದೆ. ನೋಡೋಣ ಇವತ್ತು ಏನೇನಾಗುತ್ತೋ ಅದನ್ನು ಮಾಡ್ಕೋತೀನಿ ಕೆಲಸಗಳನ್ನ, ಯಾಕಂದರೆ ಗಾರ್ಡನಲ್ಲಿ ಕೆಲಸಗಳು ಮುಗಿಯೋದೇ ಇಲ್ಲ. ನಾನು ಮೊನ್ನೆ ತಾನೇ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದೆ, ಮತ್ತೆ ಈಗ ಗಾರ್ಡನ್ ಕ್ಲೀನ್ ಮಾಡಬೇಕು, ಆ ರೀತಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.